ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಧರ್ಮದ ಹೆಸರಲ್ಲಿ ಕಲ್ಲು ತೂರಾಟ. ಧರ್ಮದ ಪರವಾಗಿ ಇರೋದು ಯಾರಿಲ್ಲಿ? ಧರ್ಮದ ವಿರುದ್ಧವಾಗಿ ಇರೋದು ಯಾರು? ಯಾವ ಪಕ್ಷ ಧರ್ಮದ ಪರ, ಯಾವ ಪಕ್ಷ ಧರ್ಮದ ವಿರುದ್ಧ? ಯಾವ ಪಕ್ಷ ಯಾವ ಧರ್ಮದ ಪರ, ಯಾವ ಪಕ್ಷ ಯಾವ ಧರ್ಮದ ವಿರುದ್ಧ? ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಈಗ ನಾವು ಮದ್ದೂರಿನ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಇದು ಬರೀ ಧರ್ಮ ಪ್ರೇರಿತವಾಗಿ ನಡೆದಿರ್ತಕ್ಕಂಥ ಘಟನೆನಾ? ಧರ್ಮ ವಿರುದ್ಧದ ಒಂದು ಕುಚೇಷ್ಟೆನ ಇದು ಒಂದು ಭಾಗ. ಇದು ಧರ್ಮದ್ವೇಷ ಮಾತ್ರ ಕಾರಣವಾಗಿತ್ತ ಈ ಒಂದು ವಿಚಾರದಲ್ಲಿ? ದೈವದ್ವೇಷ ಕಾರಣ ಆಗಿತ್ತ? ಅಥವಾ ಧರ್ಮವನ್ನು ಮುನ್ನೆಲೆಯಲ್ಲಿ ನಿಲ್ಲಿಸಿ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಕುಮ್ಮಕ್ಕು ಕೊಟ್ಟು ಧರ್ಮಕ್ಕೂ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ವಾ? ಇದರಲ್ಲಿ ಯಾರ ಪರ ಎನ್ನುವ ಸ್ಟ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀಬೇಕಾಗಿದೆ ಈಗ. ಅಥವಾ ಇದೇ ಒಂದು ಮದ್ದೂರಿನ ಗಲಭೆಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಯಾರು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ನೆಲದ ಕಾನೂನಿನ ನ್ಯಾಯ. ಅದು ನಡೀಬೇಕಾ ಇಲ್ಲಿ? ಒಬ್ಬರು ಒಂದು ಧರ್ಮ ಆದ ತಕ್ಷಣ ಇವರೆಲ್ಲ ಏನೂ ಮಾಡಿಲ್ಲ, ಇನ್ನೊಂದು ಧರ್ಮ ಅಂದ ತಕ್ಷಣ ಇವರೆಲ್ಲ ಫುಲ್ಲು ಒಳ್ಳೆಯವರು. ಇದು ನಮ್ಮ ನಿಲುವಾಗಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಡೆದಿದ್ದೇನು ಅಂತ ಬೇಕಲ್ಲ? ಚಿಕ್ಕದ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು ನಿಮಗೆ, ಏನು ನಡೆದಿದೆ ಅಲ್ಲಿ ಅಂತೇಳಿ. ನೋಡಿ, ಇಲ್ಲಿ ವಿಷಯ ಇಷ್ಟೇ. ಭಾನುವಾರ ಸಾಯಂಕಾಲ 7ರಿಂದ 7:30 ರಾಮ್ ರಹೀಂ ಮಾರ್ಗಕ್ಕೆ ಗಣೇಶನ ಮೆರವಣಿಗೆ ಇತ್ತು. ಯಾರೋ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ಬೀದಿ ದೀಪಗಳನ್ನು ಆಫ್ ಮಾಡ್ತಾರೆ. ರಾಮ್ ರಹೀಂ ಮಾರ್ಗ ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ನಡೀತಾ ಇತ್ತು. ಸಿಗ್ನಲ್ ಕೊಟ್ಟರಂತೆ ಯಾರೋ ಕೊಡ್ತಾ ಇದ್ದಂತೆಯೇ ಇದ್ದಕ್ಕಿದ್ದಂತೆ ಬೀದಿ ದೀಪಗಳು ಆಫ್ ಆದವು. ಕಲ್ಲು ತೂರಾಟ ಶುರುವಾಗುತ್ತೆ. ಮೆರವಣಿಗೆ ಯಾರೆಲ್ಲ ಹೋಗ್ತಾ ಇದ್ರೋ ಮಸೀದಿ ಕಡೆಯಿಂದ ಅವ್ರ ಮೇಲೆ ಕಲ್ಲುಗಳು ತೂರಿ ಬಂದವು. ಎಷ್ಟೊಂದು ಕಲ್ಲುಗಳು ತೂರಿ ಬರ್ತವೆ ಮಸೀದಿಗಳ ಕಡೆಯಿಂದ. ಅಟ್ ದ ಸೇಮ್ ಟೈಮ್ ಈ ಕಡೆಯಿಂದ ಕಲ್ಲುಗಳು ತೂರಿ ಬಂದ್ವಲ್ಲ ಅಂಥೇಳಿ ಯಾರು ಮೆರವಣಿಗೆಯಲ್ಲಿ ಹಿಂದೂಗಳು ಹೋಗ್ತಿರ್ತಾರಲ್ಲ ಅವರು ಕೂಡ ಕಲ್ಲು ತಗೊಂಡು ಮಸೀದಿಯನ್ನು ಗುರಿಯಾಗಿಸಿಕೊಂಡು ಕಲ್ಲು ತೂರಿದ್ದಾರೆ. ಈ ಮೆರವಣಿಗೆಯಲ್ಲಿದ್ದಂಥವರು ರಾತ್ರಿ 8 ಗಂಟೆ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿಬಿಡ್ತಾ ಇರುತ್ತೆ. ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ರಾತ್ರಿ 8:30 ಹೊತ್ತಿಗೆ ಅವಸರದಿಂದ ಗಣೇಶ ವಿಸರ್ಜನೆಯನ್ನು ಪೊಲೀಸರೇ ಮಾಡಿಸ್ತಾರಲ್ಲಿ. ಇನ್ನು ತುಂಬ ಹೊತ್ತು ಇದ್ದಷ್ಟು, ತುಂಬ ಜನ ಇಲ್ಲದಿದ್ದಷ್ಟು ಇನ್ನೂ ಗಲಾಟೆಗಳಾಗ್ತವೆ ಎನ್ನುವ ಕಾರಣದಿಂದಾಗಿ ಬೇಗನೆ ಗಣೇಶ ವಿಸರ್ಜನೆ ಮಾಡಿಸ್ಬಿಡ್ತಾರೆ. ರಾತ್ರಿಯೇ ಕಲ್ಲು ತೂರಾಟ ಮಾಡಿದಂಥವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಶುರು ಮಾಡ್ತಾರೆ. ಹಲವರನ್ನು ಬಂಧಿಸ್ತಾರೆ ಕೂಡ. ರಾತ್ರಿನ SP ಘಟನಾ ಸ್ಥಳಕ್ಕೆ ಬರ್ತಾರೆ. ಬೆಳಗಾಗುವುದರ ಒಳಗಾಗಿ 21 ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಬೆಳಗ್ಗೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆ BJP ಅವರು ಕರೆ ಕೊಡ್ತಾರೆ. ಜನ ಜಮಾವಣೆ ಆಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಮದ್ದೂರಿನ ಉಗ್ರ ನರಸಿಂಹ ದೇಗುಲದ ಬಳಿಯಲ್ಲಿ ಹಿಂದೂಗಳು ಜಮಾಯಿಸ್ತಾರೆ. ಮದ್ದೂರು ಪೊಲೀಸ್ ಠಾಣೆ, ರಾಮ್ ರಹೀಂ ರಸ್ತೆ, ಮಸೀದಿಯ ಬಳಿಯಲ್ಲಿ ಜಮಾವಣೆಗೆ ಸಿದ್ಧತೆ ಇರುತ್ತೆ. ಪೇಟೆ ಬೀದಿಯ ಮಸೀದಿ ಮುಂದೆ ಕರ್ಪೂರ ಹಚ್ಚಿ ಪ್ರತಿಭಟನೆ ಮಾಡ್ತಾರೆ ಹಿಂದೂಗಳು. ಮಸೀದಿಗೆ ನುಗ್ಗುವುದಕ್ಕೂ ಯತ್ನವನ್ನು ಮಾಡ್ತಾರೆ. ಕಲ್ಲು ತೂರ್ತಾರೆ ಹಿಂದೂಗಳು. ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ ಬಾವುಟಗಳನ್ನು ಹರಿದು ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೆಳಗ್ಗೆ 10 ಗಂಟೆ 10:45 ಆ ಸುಮಾರಿಗೆ ಪೊಲೀಸರು ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅತ್ತ TB ಸರ್ಕಲ್ ಬಳಿ ಜಮಾವಣೆ ಆಗ್ತಾರೆ. ಮದ್ದೂರು ಪೊಲೀಸ್ ಠಾಣೆ ಮುತ್ತಿಗೆ ಹಾಕಬೇಕು ಅಂತ ಕೂಡ ಪ್ರಯತ್ನವನ್ನು ಪಡ್ತಾರೆ. 1 ಗಂಟೆ ಹೊತ್ತಿಗೆ ಪೊಲೀಸರು ತಡೆ ಕೊಡ್ತಾರೆ. ಇದಕ್ಕೆ ತಾಲೂಕು ಕಚೇರಿ ಮುತ್ತಿಗೆಗೆ ಹಿಂದೂಗಳು ಪ್ರಯತ್ನ ಪಡ್ತಾರೆ. ಹಳೆ ಮೈಸೂರು ಹೆದ್ದಾರಿ ಬಂದ್ ಮಾಡ್ತಾರೆ. 3 DJಯನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಪ್ರತಿಭಟನಾಕಾರರು. DC SP ಹೈ ಲೆವೆಲ್ ಮೀಟಿಂಗ್ ಆಗುತ್ತೆ. ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಸಿಕ್ಕತ್ತೆ. ಪ್ರತಿಭಟನೆ ಎಂಡ್ ಆಗುತ್ತೆ. ಬುಧವಾರ BJP ನೇತೃತ್ವದಲ್ಲಿ ಸಾಮೂಹಿಕವಾಗಿಯೇ ನಾವು ಗಣೇಶ ವಿಸರ್ಜನೆ ಮಾಡ್ತೀವಿ, ಅದೇನು ಮಾಡ್ತಿರೋ ಮಾಡಿ ಅಂಥೇಳಿ ಸಡ್ಡು ಹೊಡೆದು ನಿಂತಿದೆ ರಾಜ್ಯ BJP. ಇದಾದ ಮೇಲೆ ಏನಾಗಬೇಕು ಅಂತೇಳಿ ಚರ್ಚೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯದುಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ನಮಗೆ ಯದುಕುಮಾರ್. ಸರ್ ನಮಸ್ತೆ. ಇನ್ನು ನಮ್ಮ ಜೊತೆಯಲ್ಲಿ ಈಗ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರ. ಸ್ವಾಗತ ನಮಗೆ ಕಶ್ಯಪ್ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ. ಇನ್ನು ಈಗ ಇಲ್ಲಿ ಪ್ರಶ್ನೆ ಇರೋದು ಯದುಕುಮಾರ್ ಅವರೇ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದಾ, ಈ ಧರ್ಮದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಾ? ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಸರ್. ಯಾಕೆಂದ್ರೆ ನಾವು ಇದು ಹಲವಾರು ಪ್ರಕರಣಗಳಲ್ಲಿ ಕೇಳಿದ್ದೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ಇದು ಯಾವುದೂ ಆಗ್ತಾನೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ನಾನು ಹೇಳುವಂಥದ್ದು, ಅದು ಮುಖ್ಯಮಂತ್ರಿ ಆಗ್ಬೋದು, DCM ಆಗ್ಬೋದು, ಯಾರೇ ಆಗ್ಬೋದು, ಹೇಳ್ಬೇಕಾದಾಗ ಈ ಒಂದು ಸ್ಟೇಟ್ಮೆಂಟ್ ರೆಗ್ಯುಲರ್ ಆಗಿ ಹೇಳ್ಬಿಡ್ತಾರೆ. ಯಾವುದೇ ಆಗಲಿ ನಿರ್ದಾಕ್ಷಿಣ್ಯವಾದ ಕ್ರಮ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ. ಆ ತರದ್ದು ಆಗಿರುವಂತ ಯಾವ್ದಾದ್ರು ಒಂದು ಘಟನೆ ಹೇಳಿ ಸರ್ ನನಗೆ, ಆ ತರ ಆಗಿರುವಂತ. ಯಾಕಂದ್ರೆ ಈ ಒಂದು ಇದರಲ್ಲಿ ಹಿಂದೆ
ಪೊಲೀಸ್ನವರು ಆಗ್ಬೋದು, ಸರ್ಕಾರ ಆಗ್ಬೋದು, ಆಡಳಿತ ಆಗ್ಬೋದು, ಹಿಂದೆ ಕೆರಗೋಡ್ನಲ್ಲಿ ಆಗಿದಂತ ಕಳೆದ ವರ್ಷ ಆಗಿದಂತ ಘಟನೆ ಎಲ್ಲರಲ್ಲೂ ನೆನಪಿದೆ. ಅದು 5 ದಿನ ಏನು ಜನರ ಮಾನಸದಲ್ಲಿ ಇನ್ನ ನೆನಪು ಹಸರಾಗೆ ಉಳಿದಿದೆ. ಅಂತದ್ದಿರ್ಬೇಕಾದಾಗ ಇಲ್ಲಿ ನಡೀತಾ ಇರಬೇಕಾದಾಗ ಯಾಕೆ ಸರ್ಕಾರ ಕೈಗೊಂಡಿಲ್ಲ? ಇದು ಸರ್ಕಾರ ವೈಫಲ್ಯನ, ಇಲ್ಲ ಸರ್ಕಾರದ ಅತಿಯಾದ ಅನ್ಯ ಧರ್ಮದ ಮುಸಲ್ಮಾನರ ವೈಫಲ್ಯ, ಮುಸಲ್ಮಾನರ ಧರ್ಮ ಓಲೈಕೆ ಮಾಡುವಂತದ್ದು ವೈಫಲ್ಯನ? ಯಾರು ವೈಫಲ್ಯ ಅಂತ ಹೇಳುವಂತದ್ದು? ವೈಫಲ್ಯ ಆಗಿರ್ಬೇಕಾದಾಗ ಕೆಲವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಆಗಿದೆ, ಯಾರು 2 ಕಲ್ಲು ಆ ಕಡೆಯಿಂದ ಬಂದಿದೆ. ಇದನ್ನೇ ಬೇರೆ ಏನಾದ್ರೂ ಬೇರೆ ಧರ್ಮದ ಒಂದು ಇದಾಗಬೇಕಾದಾಗ ಆಗಿದ್ರೆ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಇದೇ ನಾಯಕರು ಕೊಡ್ತಾ ಇದ್ರು, ಇದೇ ನಾಯಕರು ಯಾವ ರೀತಿಯಾದಂತದ ಒಂದು ಇದನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಹಲವಾರು ಬಾರಿ ಬೇರೆ ಬೇರೆ ಇದ್ರಲ್ಲಿ ನೋಡಿದ್ದೀವಿ. ನಾವು ಕೇಳುವಂತದ್ದು ಹಿಂದೂಗಳ ಸಾಂಪ್ರದಾಯಿಕವಾಗಿ ಮಾಡುವಂತ ಗೌರಿ ಗಣೇಶ ಹಬ್ಬದ ವಿಸರ್ಜನೆ ಸಮಯದಲ್ಲಿ ಯಾಕೆ ಹೀಗೆ ಅಂತ. ಯಾಕಂದ್ರೆ ತಾವು ಉಲ್ಲೇಖ ಮಾಡಿದ್ರೆ 21 ಜನನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು. ಸರ್, ಇದು ಮೊದಲನೇ ಕಣ್ಣೊರೆಸುವ ತಂತ್ರ ಇದು. ಯಾಕೆ ಅಂತಂದ್ರೆ ನಾಳೆ ದಿನ ಇದೇ ನಾಯಕರು ಈಗ ಸರ್ ಕೆಲವೇ ದಿನಗಳ ಹಿಂದೆ ಎಷ್ಟು ಜನದ ಕೇಸ್ ವಾಪಸ್ ತಗೊಂಡ್ರು, ಯಾವ ಗಲಭೆಗಳಲ್ಲಿ ಆಗಿದ್ರು ಬಾಲ್ಕೊಂಡಿದ್ರು ಅವ್ರ ಕೇಸೆಲ್ಲ ವಾಪಸ್ ತಗೊಂಡಿದ್ದ ಅಂತ ಇತ್ತು. ನಾಳೆ ನೋಡ್ಕೊಳ್ಳಿ ಸರ್, ಅಲ್ಲಿ ನಾಳೆ ಬರ್ತಾರೆ, ಅದಲ್ಲಿ ಇವರ ಯಾರ್ಯಾರು ಶ್ರೀಮತಿನೋ ಬೇರೆ ಇನ್ಯಾರೋ ಬರ್ತಾರೆ, ನಮ್ಮ ಗಂಡ ಮನೇಲಿದ್ದ ವಾಪಸ್ ತಗೊಬಂದು ಅವರು ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡ್ಬಂದು ಕೊಟ್ರು, ಅವ್ರ ಅಮಾಯಕರು ಬಿಡಿಸಿ ಅಂತ ನಾಳೆ ಬರ್ತಾರೆ. ಅವಾಗ ಏನ್ ಹೇಳ್ಬೇಕು ನಾವು ಅದಲ್ಲಿ? ಇದು ಪ್ರತಿಯೊಂದು ಘಟನೆಯಲ್ಲೂ ಸರ್ ಇದು ಆರ್ಗನೈಸ್ಡ್, ಇದು ಪ್ರೀ ಪ್ಲಾನ್ಡ್, ಇದು ಪ್ರತಿ ಸತಿನೂ ಕಲ್ಲುಗಳ ರಾಶಿ ಯಾವಾಗಲೂ ಸ್ಟಾಕ್ ಇರುತ್ತಲ್ಲ ಸರ್. ಇಲ್ಲ ಮಸೀದಿ ಯಾವ್ದು ಹಿಂದೂ ಒಂದು ಇದು ಹೋಗ್ಬೇಕಾದಾಗ ಕಲ್ಲುಗಳ ರಾಶಿ ಸ್ಟಾಕ್ ಇರುತ್ತೆ. ಇವರು ಮಸೀದಿನಲ್ಲಿ ನಮಾಜ್ ಮಾಡ್ತಾರ ಇಲ್ಲ ಕಲ್ಲುಗಳು ಸ್ಟಾಕ್ ಮಾಡ್ತಾರ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ಇಲ್ಲಿ ಕಶ್ಯಪ್ ಅವರೀಗ ಈ ಒಂದು ವಿಚಾರದಲ್ಲಿ ಇವ್ರು ಹೇಳ್ತಿರೋದು, ಅವರು ಬಂಧನ ವಿರೋಧಿ ಶಕ್ತಿಯನ್ನ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಪಡ್ಕೊಂಡ್ಬಿಡ್ತಾರೆ ಅವರು ಅಂತ, ಇಮ್ಯೂನ್ ಆಗ್ಬಿಡ್ತಾರೆ ಅವರು ಅರೆಸ್ಟ್ಗಳಿಗೆ ಅತೀತರಾಗ್ಬಿಡ್ತಾರೆ ಅವರು ಯಾರನ್ನೂ ಕೇರ್ ಮಾಡಲ್ಲ. ಒಂದು ಪೊಲೀಸ್ ಠಾಣೆ ಬೆಂಕಿ ಅಷ್ಟೇ ಇನ್ನೇನೇ ಗಲಾಟೆ ಮಾಡಲಿ, ಅವರನ್ನೆಲ್ಲ ಕೇಸನ್ನ ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಸಕ್ರಿಯವಾಗಿ ನಡೀತಾ ಇದೆ. ಹಾಗಾಗಿ ಒಂದು ಪವರ್ ಬಂದುಬಿಟ್ಟಿದೆ ಅವ್ರಿಗೆ. ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಅಂತ ಮಾಡ್ತಾ ಇದ್ದಾರೆ, ಇಲ್ಲಿ ಜಲ್ಲಿ ತಂದಲ್ಲಿ ತುಂಬಿಕೊಳ್ತಾ ಇದ್ದಾರೆ, ಕಲ್ ತಂದು ತುಂಬಿಕೊಳ್ತಾ ಇದ್ದಾರೆ ಅಂತ ಅವ್ರೊಂದು ಪ್ರಶ್ನೆ ಇದೆ ನೋಡಿ. ಅವ್ರು ಬಂದ ತಕ್ಷಣ, ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರ ಮೇಲೆ ಕೇಸ್ ತೆಗಿತೀವಿ, ಅದು ಇದು ಸೆಕೆಂಡ್ರಿ. ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೇಳಿದ್ದಾರೆ, ಚಲುವರಾಯಸ್ವಾಮಿ ಅವರು, ನಿನ್ನೆ ರಾತ್ರಿನೇ ನಾವು ಗಲಭೆ ಎಲ್ಲಿ ನಡೆದ ಸ್ಥಳದಲ್ಲಿ 21 ಜನನ್ನ ಅರೆಸ್ಟ್ ಮಾಡಿದ್ದೀವಿ. BJP ಅವರು, ಜನತಾ ದಳದವರು ಏನಕ್ಕೆ ಅಲ್ಲಿ ಆ ಸಂಘಟನೆಯವ್ರನ್ನ ಪ್ರವೋಕ್ ಮಾಡಿ ಇವತ್ತು ಪ್ರೊಟೆಸ್ಟ್ ಮಾಡಿ ಅಂತ ಏನಕ್ಕೆ ಪ್ರವೋಕ್ ಮಾಡಿದ್ರು? ನಾವೇನಾರು ಆ್ಯಕ್ಷನ್ ತೊಗೊಂಡು ಅರೆಸ್ಟ್ ಮಾಡಿರಲಿಲ್ಲ ಅಂದರೆ ಅವರು ಕೇಳುವ ಒಂದು ಸಂವಿಧಾನದಲ್ಲಿ ಹಕ್ಕಿದೆ. ನಿನ್ನೆ ರಾತ್ರಿನೇ ಹೋರಾಟ ಘಟನೆನ ಖಂಡಿಸೋದು ತಪ್ಪ ಕಶ್ಯಪ್ ಅವರೇ? ಖಂಡಿಸ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅಲ್ಲಿ ಕೋಮು ಪ್ರಚೋದಿತ ಭಾಷಣಗಳನ್ನು ಇವರು ನೀಡುತ್ತಿದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಇವಾಗ ಒಂದು ಘಟನೆ ನಡೆದ ಸ್ಥಳದಲ್ಲಿ ನಾವು ಕೋಮು ಗಲಭೆ ನಡೀತಾ ಇರಬೇಕಾದ್ರೆ ಒಂದು ತಹಬಂದಿಗೆ ತರಬೇಕು, ಪೊಲೀಸ್ ಅವರು ಆ ಕೆಲಸ ಮಾಡ್ತಿದ್ದಾರೆ. ಅದು ಬಿಟ್ಬಿಟ್ಟು ಈ BJP ಅವರು ದಳದವರು ಕೂತ್ಕೊಂಡು ಪ್ರಚೋದನೆ ಭಾಷಣಗಳು ಕೊಟ್ಕೊಂಡು ಅಲ್ಲಿ ಇನ್ನೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇದೇ ಕೆಲಸ ಅವರು 2022-23 ಊರಿಗೌಡ ನಂಜೇಗೌಡ ಇಟ್ಕೊಂಡು ನಮ್ಮ ಮಂಡ್ಯ ಜಿಲ್ಲೆನ ಏನೋ ಭಸ್ಮ ಮಾಡಕ್ ಬಂದ್ರು. ಕೋಮು ದಳ್ಳೂರು ಇಟ್ಕೊಂಡು ಊರಿಗೌಡ ನಂಜೇಗೌಡ ಯಾವ್ದೋ ಅನ್ನೋನ್ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಏನೋ ಕಮ್ಯೂನಲ್ ಫೇರ್ ಮಾಡಕ್ಕೆ ಟಿಪ್ಪು ಸುಲ್ತಾನ್ಗೆ ಟ್ಯಾಗ್ ಮಾಡಿ ಏನೋ ಮಾಡಕ್ ಬಂದ್ರು, ಅದರಲ್ಲಿ ವಿಫಲ ಆದ್ರು. ಕೆರಗೋಡಲ್ಲಿ ಮಾಡಕ್ ಬಂದ್ರು, ವಿಫಲ ಆದ್ರು. ನಾಗಮಂಗಲದಲ್ಲಿ ಮಾಡಕ್ ಬಂದ್ರು, ವಿಫಲ ಆದ್ರು. ಅದೇ ಟೆಂಪ್ಲೇಟ್ ಇಟ್ಕೊಂಡು ಇವತ್ತು ನಮ್ಮ ಮದ್ದೂರ್ಗೆ ಬಂದಿದ್ದಾರೆ. ನಾನು ಒಬ್ಬ ಮಂಡ್ಯ ಜಿಲ್ಲೆಯ ಮಗನಾಗಿ ಹೇಳುತ್ತಿದ್ದೀನಿ, ಈ ಇವರ ಹಿಂದೂ ಮುಸ್ಲಿಂಗೆ ಮಂಡ್ಯ ಜನ ಬೆಲೆ ಕೊಡುವುದಿಲ್ಲ, ಮಂಡ್ಯ ಜನ ಸೊಪ್ಪಾಕೋದಿಲ್ಲ. ಹಿಂದೂ ಮುಸ್ಲಿಂ ಅನ್ನೋದು ಭಾವೈಕ್ಯತೆಯಾಗಿ ನಮ್ಮ ಮಂಡ್ಯ ಜನ, ಮಂಡ್ಯದ ಮಕ್ಕಳು ಒಟ್ಟಾಗಿ ಬೆಳೆಯುತ್ತಿದ್ದಾರೆ. ಇವರು ಪ್ರಚೋದನೆ ಭಾಷಣೆಗೆ, ಇವರ ಪ್ರಚೋದನೆ ಕೋಮು ದಳ್ಳೂರು ವಿಷಯ ಇಟ್ಕೊಂಡು ನಾವು ಮಂಡ್ಯ ಜನ ಮಾತಿಗೆ ಬೆಲೆ ಕೊಡಲ್ಲ. ಯಾರೇ ತಪ್ಪಿತಸ್ಥರು ಇರಲಿ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ. ಇವ್ರ ತರ ಪಿಕ್ ಅಂಡ್ ಚೂಸ್ ಮಾಡಲ್ಲ. ಇವ್ರದೇ ಸರ್ಕಾರ ಅರೆಸ್ಟ್ ಮಾಡಿದ್ರೆ ನೀವು ಯಾರ ಕಡೆ ಅರೆಸ್ಟ್ ಮಾಡಿ ನೋಡಿ, ಅದು ಏನಪ್ಪಾ ಗೃಹ ಇಲಾಖೆ ಮಾಹಿತಿ ಕೊಡುತ್ತೆ. ನಾಳೆ ನಾಡಿದ್ದು ಲೋಕಲ್ SP ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ, ಲೋಕಲ್ ಪೊಲೀಸಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ಇವ್ರಂಗೆ ನಾವು ಇದು ಗಣಪತಿ ಹಬ್ಬದ ಟೈಮಲ್ಲಿ DJ ಬ್ಯಾನ್ ಮಾಡೋದು, ಇದು ಮಕ್ಕವಾಡ ಇಟ್ಕೊಂಡು ಆಟ ಆಡೋದಿಲ್ಲ ನಾವು. ಇವ್ರ ಸರ್ಕಾರ ಇದ್ದಾಗ ಏನೇನ್ ಮಾಡಿತ್ತು ಅಂತ ನಾವು ಹೇಳ್ಬೇಕಾಗತ್ತೆ. ಅದು ಸೆಕೆಂಡ್ರಿ ವಿಷಯ.